ತಂಡ ಎಂಟ್ರಿ ಕೊಡಲಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂತದ್ದು. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರಲಿರುವ ಆರ್ಸಿಬಿ ಟೀಮ್ ವಿಧಾನಸೌಧ ಟು ಚಿನ್ನಸ್ವಾಮಿವರೆಗೆ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಚೊಚ್ಚಲ ಕಪ್ ಗೆದ್ದ ತಂಡಕ್ಕೆ ಭರ್ಜರಿ ಸ್ವಾಗತಕ್ಕೆ ಬೆಂಗಳೂರು ಸಜ್ಜಾಗಿದೆ. ಕಪ್ ಗೆದ್ದ ಆರ್ಸಿಬಿ ತಂಡದ ಭವ್ಯ ಸ್ವಾಗತಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. 18 ವರ್ಷಗಳ ಬಳಿಕ ಕಪ್ ಗೆದ್ದಿರುವ ರೆಡ್ ಆರ್ಮಿ ಆರ್ಸಿಬಿ ಸ್ವಾಗತಕ್ಕೆ ಈಗ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಬೆಂಗಳೂರಿನಲ್ಲಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಅದ್ದೂರಿ ಮೆರವಣಿಗೆ ಕೂಡ ಸಾಗಲಿದೆ. ಸೊ ಹೀಗಾಗಿ ಅಹಮದಾಬಾದ್ನಿಂದ ಡೈರೆಕ್ಟ್ ಆಗಿ ಎಲ್ಲ ಆಟಗಾರರು, ಆರ್ಸಿಬಿ ಆಟಗಾರರು ಈಗ ಬೆಂಗಳೂರಿಗೇನೆ ಆಗಮನಿಸ್ತಾ ಇದ್ದಾರೆ. ಮಾಹಿತಿ ಪ್ರಕಾರ ಮಧ್ಯಾಹ್ನ 1:30 ಅಷ್ಟರಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಆರ್ಸಿಬಿ ತಂಡ ಡೈರೆಕ್ಟ್ ಆಗಿ ಬರಲಿದೆ. ಚೊಚ್ಚಲ ಕಪ್ ಅನ್ನ ಗೆದ್ದ ತಂಡಕ್ಕೆ ಭರ್ಜರಿ ಸ್ವಾಗತವನ್ನ ಕೋರೋದಕ್ಕೆ ಬೆಂಗಳೂರು ಸಜ್ಜಾಗಿರುವಂಥದ್ದು. ಎಸ್, ಗಮನಿಸಬಹುದು 1:30ಕ್ಕೆ ಏರ್ಪೋರ್ಟ್ಗೆ ಆರ್ಸಿಬಿ ತಂಡ ಆಗಮಿಸಲಿದೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಮಧ್ಯಾಹ್ನ 1:30ಕ್ಕೆ ಅದಾದ ಮೇಲೆ ಮಧ್ಯಾಹ್ನ 4 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಿಎಂರನ್ನ ಭೇಟಿಯಾಗಲಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿರನ್ನ ಭೇಟಿಯಾಗಲಿದ್ದಾರೆ ಆರ್ಸಿಬಿ ತಂಡದ ಎಲ್ಲ ಆಟಗಾರರು. ಇನ್ನು ಸಂಜೆ 5 ಗಂಟೆಯ ಬಳಿಕ ವಿಧಾನಸೌಧದಿಂದ ವಿಜಯೋತ್ಸವದ ಮೆರವಣಿಗೆ ಶುರುವಾಗಲಿದೆ. ಅಂದರೆ ವಿಕ್ಟರಿ ಪರೇಡ್ ಶುರುವಾಗಲಿದೆ ಸಂಜೆ 5 ಗಂಟೆ ಬಳಿಕ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ, ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಮೆರವಣಿಗೆ ನಡೆಯಲಿದೆ. ತದನಂತರ ಸಂಜೆ 6 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಗೆಲುವಿನ ಸಂಭ್ರಮಾಚರಣೆ ನಡೆಸಲಿರುವ ಆರ್ಸಿಬಿ ಈ ಒಂದು ಗೆಲುವನ್ನ ಸಂಭ್ರಮಿಸೋದಕ್ಕೆ ನಿಜಕ್ಕೂ ಇನ್ನೂ ಎಷ್ಟು ದಿನಗಳು ಕೊಟ್ಟು ಸಾಕಾಗೋದಿಲ್ಲ. ಇನ್ನು 1 ವಾರ 1 ತಿಂಗಳು ನಾವೆಲ್ಲ ಅದೇ ಗುಂಗಲ್ಲಿರ್ತೀವಿ. ಈ ಸಲ ಕಪ್ ನಮ್ದೇ ಅಂತ ಪ್ರತಿ ಸಲ ಹೇಳ್ತಿದ್ವಿ, ನಮ್ದಾಗೆ ಹೋಯ್ತು. ಸೊ ಆ ಕ್ಷಣವನ್ನ ಸಂಭ್ರಮಿಸೋದಕ್ಕೆ, ಆ ಮೊಮೆಂಟ್ ಅನ್ನ ನಾವು ಚೆರಿಷ್ ಮಾಡ್ಕೊಳ್ಳೋದಕ್ಕೆ, ಲೈಫ್ ಲಾಂಗ್ ಆ ಒಂದು ಮೊಮೆಂಟ್ ನಾವು ಮರೆಯೋದಿಲ್ಲ. ಜೂನ್ 3ನೇ ತಾರೀಕು 18ನೇ ಸೀಸನ್ ಅಂತೂ ಮರೆಯೋ ಮಾತೇ ಇಲ್ಲ. ಸೊ ಹೀಗಾಗಿ ಇವತ್ತು ಆರ್ಸಿಬಿ ಆಟಗಾರರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದು ಭವ್ಯ ಸ್ವಾಗತಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದ್ದು ಮಧ್ಯಾಹ್ನ 1:30ಕ್ಕೆ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಅದಾದ ಮೇಲೆ 4 ಗಂಟೆಯಿಂದ 5 ಗಂಟೆ ತನಕ ಮುಖ್ಯಮಂತ್ರಿರನ್ನ ವಿಧಾನಸೌಧದಲ್ಲಿ ಎಲ್ಲ ಆಟಗಾರರು ಭೇಟಿ ಮಾಡಲಿದ್ದಾರೆ. ತದನಂತರ 5 ಗಂಟೆ ಬಳಿಕ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಮೆರವಣಿಗೆ ಅಂದರೆ ವಿಕ್ಟರಿ ಪರೇಡ್ ನಡೆಯಲಿದೆ. ಅದಾದ ಮೇಲೆ ಸಂಜೆ 6 ಗಂಟೆಗೆ ಗೆಲುವಿನ ಸಂಭ್ರಮಾಚರಣೆಯ ಕಾರ್ಯಕ್ರಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಎಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ 18 ವರ್ಷಗಳ ಕನಸಿದು. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ 18 ವರ್ಷಗಳಾದ ಮೇಲೆ ಫಲಿಸಿದೆ. ಅಂತ್ಯಗೊಳ್ತು ಕಾಯುವಿಕೆ 18 ವರ್ಷಗಳ ನಂತರ. ಸೊ ಆ ಒಂದು ಕ್ಷಣವನ್ನು, ನಿನ್ನೆಯ ಆ ಕ್ಷಣ, ವಿರಾಟ್ ಕೊಹ್ಲಿ ಕಪ್ ಎತ್ತಿದ್ದು, ಕಪ್ಪಿಗೆ ಮುತ್ತಿಟ್ಟಿದ್ದ ಆ ಕ್ಷಣವನ್ನು ಯಾರೂ ಕೂಡ ಮರೆಯೋದಿಲ್ಲ. ಕೇವಲ ವಿರಾಟ್ ಕೊಹ್ಲಿ ಅಭಿಮಾನಿಗಳು, ಆರ್ಸಿಬಿ ಅಭಿಮಾನಿಗಳು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿ ಕೂಡ ಆ ಒಂದು ಕ್ಷಣಕ್ಕಾಗಿ ಕಾದು ಕುಳಿತಿದ್ದ. ಸೊ ಆ ಒಂದು ಕ್ಷಣ ನಿನ್ನೆ ಬಂದೇ ಬಿಡ್ತು. ನೋಡಿ, IPL ಅಂದ ತಕ್ಷಣ ಇದುವರೆಗೂ ಮುಂಬೈ ಇರಬಹುದು, ಚೆನ್ನೈ ಇರಬಹುದು, KKR ಈ ಎಲ್ಲ ಟೀಮ್ಗಳು ಕೂಡ ಕಪ್ಪನ್ನು ಗೆದ್ದಿವೆ, ಇಲ್ಲ ಅಂತಲ್ಲ. ಬಟ್ ನಮ್ಮ RCB ಮೊದಲ ಬಾರಿಗೆ ಕಪ್ಪನ್ನು ಗೆದ್ದಿದ್ದು ಇದು ಇತಿಹಾಸದ ಪುಟ ಸೇರಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಅಷ್ಟೊಂದು ಕ್ರೇಜ್, ಅಷ್ಟೊಂದು ಸಂಭ್ರಮಾಚರಣೆ, ಅಷ್ಟೊಂದು ತವಕ ಇತ್ತಲ್ವಾ, ಕಪ್ ನಮ್ದಾಗೆ ಆಗುತ್ತೆ ಈ ಸಲ ಅನ್ನೋದು.
ಎಲ್ಲರೂ ಕೂಡ ವೆರಿ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಪಂಜಾಬ್ ವರ್ಸಸ್ RCB ಫೈನಲ್ ಅಂದ ತಕ್ಷಣ ಕಪ್ ನಮ್ದೇ ಅಂತ ನಾವೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ವಿ. ಹಾಗಂತ ಪಂಜಾಬ್ ಟೀಮ್ನ ನಾವೇನು ನೆಗ್ಲೆಕ್ಟ್ ಮಾಡಿಲ್ಲ. ಅವರು ಕೂಡ ಸ್ಟ್ರಾಂಗ್ ಟೀಮೇ, ಅವರು ಕೂಡ ಟಫ್ ಫೈಟೇ ಕೊಟ್ಟರು. ನಿನ್ನೆ ಫೈನಲ್ ಮ್ಯಾಚನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಭಯ ಇತ್ತು ಸ್ಟಾರ್ಟ್ ಲಾಸ್ಟ್ ಓವರ್ವರೆಗೂ ಕೂಡ, ಯಾಕಂದ್ರೆ ಅವರು ಬೌಲಿಂಗಲ್ಲಿ ಯಾವ ರೀತಿ ಕಟ್ ಆಗ್ತಾ ಇದ್ರು ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಫೈನಲ್ ಮ್ಯಾಚ್ ಯಾವ ರೀತಿ ಆ ಎಕ್ಸೈಟ್ಮೆಂಟ್ ಇರಬಹುದು, ಆ ಭಯ ಇರಬಹುದು, ಹೇಗಿತ್ತೋ ಹಾಗೇ ಇತ್ತು. ಸೊ ಹೀಗಾಗಿ ಪಂಜಾಬ್ ಕೂಡ ಅವ್ರಿಗೂ ಕೂಡ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಇದೆಲ್ಲವನ್ನ ಮುನ್ನಡೆಸಿಕೊಂಡು ಈಗ RCB ಕಪ್ ಗೆದ್ದಿದ್ದು, ಆ ಒಂದು ಸಂಭ್ರಮಾಚರಣೆಯನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಹಿರಿಯ ಕ್ರೀಡಾ ಪತ್ರಕರ್ತರಾಗಿರುವಂತಹ ಜೋಸೆಫ್ ಹೂವರ್ ಸರ್ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಸರ್, ಎಷ್ಟು ಖುಷಿ ಆಗ್ತಾ ಇದೆ. ಸೊ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಏನು ಹೇಳ್ತೀರಾ ಮೊದಲನೇದಾಗಿ? ಫಸ್ಟು ನನಗೆ ಖುಷಿ ಆಗೋದೇನೆಂದರೆ RCB ಗೆದ್ದಿದ್ದಾರೆ. ಬಟ್ ನಾನು ಜಾಸ್ತಿ ಖುಷಿ ಆಗೋದೇನೆಂದರೆ ನಮ್ಮ ಫ್ಯಾನ್ಸ್ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಇಡೀ ನಾನು ನೋಡ್ಕೊಂಡು ಬಂದಿದ್ದೀನಿ ಸೌತ್ ಆಫ್ರಿಕಾಗೆ ಹೇಗೆ ರಗ್ಬಿ ಸೆಲೆಬ್ರೇಟ್ ಮಾಡ್ತಾರೆ, ಇಂಗ್ಲೆಂಡ್ ಒಳಗೆ ಫುಟ್ಬಾಲ್ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ಈ ಸೆಲೆಬ್ರೇಷನ್ ಇದೆಯಲ್ಲ, ಇದು ಅನ್ಪ್ಯಾರಲಲ್, ಯಾವತ್ತೂ ಆಗಿಲ್ಲ. ಸೊ ನಾನು ಭಾಳ ಖುಷಿಯಾಗಿ ಹೇಳ್ಬೇಕಂದ್ರೆ ನಮ್ಮ RCBians ಅವ್ರು ತೋರಿಸಿರೋ ಪ್ರೀತಿ, ಅವರು ತಾಳ್ಮೆ ಈ ಟೀಮ್ಗೆ, ಆಮೇಲೆ ಇಷ್ಟು ವರ್ಷ ಕಾಯ್ತಿದ್ವಲ್ಲ, ಹೊಟ್ಟೆ ಹಸಿತಿತ್ತು. ಈಗ ಗೆದ್ದಿದ ಮೇಲೆ ಅಂತೂ ನಾವು ಎಷ್ಟು ತಿಂತೀವೋ ಅಜೀರ್ಣ ಆಗಿ ಅಷ್ಟು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈಗ ನನಗೆ ಖುಷಿ ಆಗೋದೇನೆಂದ್ರೆ ಈ RCB ಟೀಮು, ನಾನು ಫಸ್ಟು ಈ ಶುರು ಆದಾಗ ಫಸ್ಟ್ ಮ್ಯಾಚ್ ಇಲ್ಲಿ ಬೆಂಗಳೂರು ಶುರು ಆದಾಗ ಯಾವುದೋ ಚಾನಲ್ಗೆ ಮಾತಾಡಿದಾಗ ಹೇಳಿದ್ದೆ, ಈ ಟೀಮ್ ಗೆದ್ದೇ ಗೆಲ್ತಾರೆ, ಯಾಕಂದರೆ ಟೀಮ್ ಚೆನ್ನಾಗಿದೆ ಇದು. ಬ್ಯಾಟಿಂಗ್ ಟಾಪ್ ಆರ್ಡ್ರ್, ಮಿಡ್ಲ್ ಆರ್ಡ್ರು, ಪಿಂಚ್ ಹಿಟ್ಟರ್ಸ್ ಇದ್ದಾರೆ, ಬೌಲಿಂಗು ಇದೆ ಅಂದ್ಬಿಟ್ಟು. ಸೊ ಇದು ಆಗಿರೋದ್ರಿಂದ ಭಾಳ ಖುಷಿಯ ವಿಷಯ. ಯಾಕಂದರೆ ನಾನು ಸುಮ್ಮನೆ ಅಂದಾಜಿಗೆ ಹೇಳಲಿಲ್ಲ, ಟೀಮ್ ಅನಲೈಸ್ ಮಾಡಿದೆ ಆ್ಯಸ್ ಅ ಕ್ರಿಕೆಟ್ ರೈಟರ್, ನೋಡಿ ಯಾಕೆ ಈ ಟೀಮ್ ಗೆಲ್ಲತ್ತೆ ಅಂದ್ಬಿಟ್ಟು, ನಮ್ಮ ಫ್ಯಾನ್ಸ್ಗೆ ಯಾಕೆ ಈ ಸರ್ತಿ ಮೋಸ ಆಗಲ್ಲ ಅಂತ ಹೇಳೋದಕ್ಕೆ ಎಲ್ಲ ಅಸೆಸ್ ಮಾಡಿದ್ಗೆ ಇವತ್ತು ಗೆದ್ದಿದ್ದಾರೆ. ನನ್ನಿಂದ ಎಲ್ಲ ಅವ್ರ ಪ್ರಯತ್ನ ಮಾಡಿ ಮತ್ತೆ ನಮ್ಮ RCB ಫ್ಯಾನ್ಸ್ ಅವ್ರನ್ನೆಲ್ಲ ಬೆಂಬಲಿಸಿ ಆ ಎನರ್ಜಿ ಕೊಟ್ರಲ್ಲ, ಸ್ಪಿರಿಟ್, ಅದು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ನಾನು ಒಂದು 1996 ವರ್ಲ್ಡ್ ಕಪ್ ಇಲ್ಲಿ ಕವರ್ ಮಾಡಿದಾಗ ಬೆಂಗಳೂರೊಳಗೆ ಪಾಕಿಸ್ತಾನ ಸೋಲಿಸ್ವಿ ನಾವು. ನಾನು ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಡೆಕ್ಕನ್ ಹೆರಾಲ್ಡ್ ನಮ್ಮ ಆಫೀಸ್ ಇದ್ದಿದ್ದು, ಅಲ್ಲಿ ಬರೋಕ್ಕೆ 3/4 ಗಂಟೆ ಆಯಿತು. ಅಷ್ಟು ಮಟ್ಟಿಗೆ ಜನ ಫ್ರಮ್ ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಟ್ರಿನಿಟಿ ಸರ್ಕಲ್ ತನಕ ಜನ. ಸರ್, ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ RCB ತಂಡದ ವಿಜಯ ಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು. ಸಂಜೆ RCB ತಂಡದಿಂದ ರಸ್ತೆಯಲ್ಲಿ ಮೆರವಣಿಗೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ವಿಜಯೋತ್ಸವ ಮೆರವಣಿಗೆಗೆ ಅನುಮತಿ ನೀಡೋದು ಬಹುತೇಕ ಡೌಟ್. ಸಿಎಂ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಪ್ಡೇಟ್ ಇದು. ನಿಮ್ಮ ಜೀ ಕನ್ನಡ ನ್ಯೂಸ್ ನೀಡ್ತಾ ಇರುವಂತಹ ಅಪ್ಡೇಟ್. ಸಂಜೆ ಮೆರವಣಿಗೆ ನಡೆಯೋದು ಬಹುತೇಕ ಡೌಟ್. ಯಾಕಂದ್ರೆ ರಸ್ತೆಯಲ್ಲಿ ನೆರೆಯುವ ಜನರನ್ನ ನಿಯಂತ್ರಿಸೋದೇ ಬಹು ದೊಡ್ಡ ಸವಾಲು. ಸೊ ಹೀಗಾಗಿ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಎಸ್ ಸರ್, ಈ ವಿಚಾರಕ್ಕೆ ನೀವೇನು ಹೇಳ್ತೀರಾ? ನನ್ನ ಪ್ರಕಾರ ಇದು ಸರಿನೇ. ಕಂಟ್ರೋಲ್ ಮಾಡಕ್ ಆಗಲ್ಲ ನಮ್ಮ ಫ್ಯಾನ್ಸ್ ಅನ್ನ. ಅವರ ಅಭಿಮಾನ ಗೊತ್ತು, ಬಟ್ ಆ ಮೆರವಣಿಗೆಯ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅತಿರೇಕಕ್ಕೆ ಹೋಗ್ಬಿಡ್ತಾರೆ. ಸೊ ಹೀಗಾಗಿ ಮೆರವಣಿಗೆ ಬೇಡ, ಜಸ್ಟ್ ಕಾರ್ಯಕ್ರಮ ಚಿನ್ನಸ್ವಾಮಿಯಲ್ಲಿ ನಡೆಸೋಣ ಅನ್ನೋದು ಬೆಸ್ಟ್. ಮೆರವಣಿಗೆ ಮಾಡಬೇಕು, ಅದೇನೇ ಚಾಲೆಂಜಸ್ ಇದ್ರು ಮಾಡ್ಬೇಕು. ಯಾಕಂದ್ರೆ ಇದು ಇಷ್ಟು ಜನ ಕಾಯ್ತಿದ್ರು, 18 ವರ್ಷ ಕಾಯ್ದಿರೋದು. ಕೇವಲ ವಿಧಾನಸೌಧದಿಂದ MG ರೋಡ್ ನೀವು ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ ಅಂದರೆ ಏನು ಸೆಕ್ಯೂರಿಟಿ ಬಗ್ಗೆ ಮಾತಾಡೋದು? ಇದು ಜನ ಎಂಜಾಯ್ ಮಾಡಬೇಕು, ನಾವೆಲ್ಲರೂ ಇದು ಎಂಜಾಯ್ ಮಾಡಬೇಕು, ಅದನ್ನ ಫೀಲ್ ತಗೋಬೇಕು. ಯಾಕಂದ್ರೆ ಇಷ್ಟು ವರ್ಷ ಕಾಯ್ದುಬಿಟ್ಟು ಒಂದು ಸೆಲೆಬ್ರೇಷನ್ ಇದ್ದಾಗ ಒಂದು ಟಿಕೆಟ್ ಟೇಪ್ ಇದು ಆಗಲೇಬೇಕು, ಅವ್ರಿಗೆ ಮೆರವಣಿಗೆ ಆಗಬೇಕು, ಚಿನ್ನಸ್ವಾಮಿ ಸ್ಟೇಡಿಯಮ್ ಇದು ಮಾಡಬೇಕು. ನಾನು ನಮ್ಮ ಪೊಲೀಸ್ ಕಮಿಷನರ್ ಕೇಳ್ತೀನಿ, ಮತ್ತು ನಮ್ಮ CM ಅವ್ರಿಗೂ ಕೇಳ್ತೀನಿ, ದಯವಿಟ್ಟು ಮಾಡಿಸಿ. ಏನು ಕೇವಲ ನೀವು MG ರೋಡ್ಗೆ ಬರೋಕ್ಕೆ ಎಷ್ಟೊತ್ತಾಗತ್ತೆ, ಅದು ಬಂದೋಬಸ್ತ್ ಮಾಡಿ, ಜನ ಎಂಜಾಯ್ ಮಾಡಲಿ. ಈ ಸೆಲೆಬ್ರೇಷನ್ ನೋಡಿ ಅದು ಅವ್ರಿಗೆ ಎಂಜಾಯ್ ಬೇಕು. ಇಷ್ಟು ವರ್ಷ ಅವರು ಸಾಥ್ ಕೊಟ್ಟು ಒಂದು ಟೀಮ್ ಗೆಲ್ತಿರ್ಲಿಲ್ಲ, ಆದ್ರೂ RCB ಅಂದ್ಬಿಟ್ಟು ಬಲ ಕೊಟ್ಟು ಬಂದವ್ರಿಗೆ ನೀವು ಅದನ್ನ ಡಿನೈ ಮಾಡಬಾರ್ದು. ಇದು RCBian ಫ್ಯಾನ್ಸ್ಗೆ ಒಂದು ಆಪರ್ಚುನಿಟಿ ಎಂಜಾಯ್ ಮಾಡೋಕ್ಕೆ. ಆಮೇಲೆ ಇನ್ನೊಂದೇನಂದ್ರೆ, ಅದು ಬಿಟ್ಬಿಡಿ RCB ಫ್ಯಾನ್ಸು, ಈಗ ವಿರಾಟ್ ಕೊಹ್ಲಿನೇ ಹೇಳ್ತಿದ್ದಾರೆ, ನಾನು ಇಲ್ಲೋಗ ಅದನ್ನ ನೋಡ್ಬೇಕು ಸೆಲೆಬ್ರೇಷನ್ನು.
ಸೊ ನೀವು ಬೆಂಗಳೂರಿಗೆ ಹೋಗಿ ನೋಡ್ಬೇಕು ಎಂಥ ಕ್ರಿಕೆಟರ್ಗೆ ನೀವು ಡಿನೈ ಮಾಡಬಾರ್ದು. ಅವರೇ ಖುದ್ದಾಗಿ ಹೇಳ್ತಿದ್ದಾರೆ, ನಾನು ಹೋಗಿ ನೋಡಬೇಕು, ಅದು ಕಾಯ್ತಾ ಇದ್ದೀನಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ನೀವು ಬೇರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಕೂಡ ಹಾಕಿ ಸೆಲೆಬ್ರೇಟ್ ಮಾಡೋಕ್ಕಿಂತ ಮಾಡಿಸಿ, ಲೆಟ್ ವಿರಾಟ್ ಕೊಹ್ಲಿ ಎಂಜಾಯ್ ಮಾಡಲಿ, ಜನನೂ ಎಂಜಾಯ್ ಮಾಡಲಿ. ನೀವು ಸೆಕ್ಯೂರಿಟಿ ಪ್ರಾಬ್ಲಮ್ ಅಂದ್ಕೊಂಡಿದ್ರೆ ಎಲ್ಲ ಕಡೆನೂ ಸೆಕ್ಯೂರಿಟಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕೇವಲ ನೀವು 1 ಕಿಲೋಮೀಟ್ರ್ ಇಲ್ಲ 2 ಕಿಲೋಮೀಟ್ರ್ ಇಟ್ಕೊಳ್ಳಿ, ಕೇವಲ ಒಂದು 3 ಅವರ್ ಅದು ಬಂದೋಬಸ್ತ್ ಮಾಡ್ಬೋದು. ಆಮೇಲೆ ನಮ್ಮ ಕರ್ನಾಟಕ ಪೊಲೀಸ್, ನಮ್ಮ ಬೆಂಗಳೂರು ಪೊಲೀಸ್ ಅಂತೂ ಭಾಳ ಚೆನ್ನಾಗಿದ್ದಾರೆ, ದೇ ಆರ್ ಕೇಪಬಲ್. ಸೊ ಅವ್ರಿಗೆ ನಾವು ಸಾಥ್ ಕೊಟ್ಟು ಜನನೂ ನಾವು ಕೇಳಬೇಕಂದ್ರೆ ತೊಂದರೆ ಮಾಡಬೇಡಿ, ಬನ್ನಿ ಎಂಜಾಯ್ ಮಾಡಿ, ಯಾವ ಗಲಾಟೆಗಳು ಬೇಡ, ಯಾವ್ದು ಏನು ಮಾಡೋದು ಬೇಡ. ಸೊ ಈ ಥರ ನೀವು ಪೊಲೀಸ್ ಅವ್ರಿಗೆ ಭರೋಸೆ ಕೊಟ್ಟರೆ ಗೌರ್ಮೆಂಟು ಪೊಲೀಸ್ ಅವ್ರಿಗೆ ಹೇಳ್ತಾರೆ ಮಾಡ್ತಾರೆ. ಸೊ ಎಂಜಾಯ್ ಮಾಡೋಣ, ಯಾಕಂದರೆ ನಾವು ನೋಡಿದ್ದೀವಿ ಹೇಗೆ ಈ ಲೆವೆಲ್ ಆಫ್ ಸೆಲೆಬ್ರೇಷನ್ ಅಂದ್ಬಿಟ್ಟು. ಸೊ ಇದನ್ನ ನಾವು ಡಿನೈ ಮಾಡಬಾರ್ದು. ಈಗ ವರ್ಲ್ಡ್ ಕಪ್ ಗೆದ್ಕೊಂಡ್ಬಂದಾಗ ವೆಸ್ಟ್ ಇಂಡೀಸಿಂದ ಮುಂಬೈಗೆ ಮಾಡಿದ್ರು, ಮಳೆ ಬಂದರು ಜನ ಬಂದರು, ಅದು ಸುರಿತಿದ್ರು. ಇದು ನಾ ಹೇಳೋದಂದ್ರೆ ಅದು ಕೇವಲ ಒಂದಷ್ಟು ಜನ ಬಂದಿದ್ರು, ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಸೊ ಅದನ್ನ ನೀವು ಜನಕ್ಕೆ ದಯವಿಟ್ಟು ಡಿನೈ ಮಾಡಬೇಡಿ, ನೀವು ಮಾಡಿ ಮೆರವಣಿಗೆ ಮಾಡಿ. ನಾವು ಓದ್ಸತಿನೂ ಕೇಳಿದ್ವಿ, ರಾಹುಲ್ ದ್ರಾವಿಡ್ ಟೀಮ್ ಗೆದ್ಕೊಂಡ್ ಬಂದಾಗ ರಾಹುಲ್ ದ್ರಾವಿಡ್ಗೆ ಒಂದು ಮೆರವಣಿಗೆ ಮಾಡಿ ಅಂದ್ಬಿಟ್ಟು, ಬಟ್ ಡಿನೈ ಮಾಡಿದ್ರು. ನಾವು ಸರ್ಕಾರಕ್ಕೆ ಕೇಳ್ಕೊಂಡು ದಯವಿಟ್ಟು ಮಾಡಿ, ರಾಹುಲ್ ದ್ರಾವಿಡ್ಗೆ ಈ ಥರ ಸಿಕ್ಕಿಲ್ಲ ಫೆಸಿಲಿಟಿ ಅಂದ್ಬಿಟ್ಟು. ಈಗ ವಿರಾಟ್ ಕೊಹ್ಲಿ ಅವರೇ ಕೇಳಿದ್ದಾರೆ, ಐ ಆಮ್ ವೇಟಿಂಗ್ ಟು ಗೋ ಸಿ ಹೇಗಿರುತ್ತೆ ಈ ಥರ, ಅವ್ರ ಪರವಾಗಿ ನಾವು ನೋಡ್ಬೇಕಾಗಿರುತ್ತೆ ಅಂದ್ಬಿಟ್ಟು. ಸೊ RCB ಇವ್ರಿಗೆ ಅವ್ರಿಗೆಲ್ಲ ನಾವು ಕೊಡ್ಬೇಕಂದ್ರೆ ಅವ್ರಿಗೆ ಕೊಡ್ಬೇಕು ಆಪರ್ಚುನಿಟಿ. ಇಷ್ಟು ವರ್ಷ ಸಾಥ್ ಕೊಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ, ರಾತ್ರಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ನೀವು ಈಗ ಆಗಲ್ಲ ಬಂದೋಬಸ್ತು ಅದಂದ್ರೆ ನಡೆಯೋದಿಲ್ಲ. ಪೊಲೀಸ್ ಅವ್ರ ಕೆಪಾಸಿಟಿ ಇದೆ, ಮಾಡ್ಬೋದು, ಮಾಡಲೇಬೇಕು ಅಂದ್ಬಿಟ್ಟು ನಾವು ನೋಡ್ಬೇಕು. ಓಕೆ ಸರ್, ಇನ್ನು ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಆ ಕ್ರೀಡಾಂಗಣದಲ್ಲಿ ಆ ಒಂದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸಿಕ್ಸರ್ಗಳ ಸುರಿಮಳೆ ಇರಬಹುದು, ಆ ಗೇಮ್ ಇರಬಹುದು, ಅದಾದಮೇಲೆ ಕೊಹ್ಲಿ ಹತ್ತಿದ್ದು ಆ ಕ್ಷಣ ಇರಬಹುದು, ABD ಬಂದಿದ್ದು, ಕ್ರಿಸ್ ಗೇಲ್ ಬಂದಿದ್ದು. ಸೊ ಈ ಕ್ಷಣದ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ಆ ಕೊಹ್ಲಿ ಕಣ್ಣೀರು ಹಾಕ್ತಾರಲ್ಲ, ಇಷ್ಟು ವರ್ಷ ಕಾಯ್ದುಬಿಟ್ಟು ಕೊನೆಗೆ ಡ್ರೀಮ್ ಕಂಪ್ಬಿಟ್ಟು ನೀವು 18ನೇ ಓವರೇ ನೋಡ್ಬೋದಾಯ್ತು. ಅವ್ರು ABD ವಿಲಿಯರ್ಸ್ಗೆ ಹೇಳ್ತಾರೆ, ನನಗೆ ಆಲ್ರೆಡಿ ಅಳು ಬರ್ತಿದೆ ಅಂದ್ಬಿಟ್ಟು. ಸೊ ಅವಾಗ ಎಷ್ಟು ಗ್ಯಾರಂಟಿ ಇತ್ತು ನೋಡಿ ಆ ಟೀಮ್ಗೆ, ಡೆಫಿನೆಟಾಗಿ ಹೇಳ್ತೀವಿ ಅಂದ್ಬಿಟ್ಟು. ಸೊ ಅದು ಕೊಹ್ಲಿ ತೋರಿಸ್ತಾರೆ. ಆಮೇಲೆ ಆ ಮುತ್ತು ಕೊಡ್ಬೇಕಾರೆ ಇದು, ಆಮೇಲೆ ನಮ್ಮ ABD ವಿಲಿಯರ್ಸು ಯಾವಾಗ RCB ಚೆನ್ನಾಗಿ ಮಾಡ್ತಿದ್ರು, ನಾನು ಬಂದೇ ಬರ್ತೀನಿ ಫೈನಲ್ಸ್ಗೆ ಬಂದರು. ಸೊ ಎಲ್ಲ ಕೂಡ್ಕೊಂಡು ಇದು ಹೇಗಂದ್ರೆ ಈ ಟೀಮ್ ಒಳಗೆ ಬಲ ಇತ್ತು, ಒಗ್ಗಟ್ಟಿನಲ್ಲಿ ಬಲ ಇದೆ. ಇದು ಒನ್ ಮ್ಯಾನ್ ಶೋ ಅಲ್ಲ, ಖಂಡಿತ ಅಲ್ವೇ ಅಲ್ಲ. ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್. ಒಂದು ವಿರಾಟ್ ಕೊಹ್ಲಿ ಮಾತ್ರ ಸ್ಕೋರ್ ಮಾಡ್ತಿದ್ರು ಹಾಗಲ್ಲ. ಮುಂಚೆ ನಾವು ನೋಡ್ತಿದ್ವಿ ಹೇಗೆ ABD ವಿಲಿಯರ್ಸು, ಕ್ರಿಸ್ ಗೇಲು, ವಿರಾಟ್ ಕೊಹ್ಲಿ ಮೇಲೆ ಎಲ್ಲ ಬಿಟ್ಟಿದ್ರು. ಅವ್ರು ಏನೋ ಹೋಯ್ತು ಅಂದ್ರೆ ಮಿಡ್ಲ್ ಆರ್ಡರ್ ಸ್ಟ್ರೆಂತ್ ಇರಲಿಲ್ಲ, ಪಿಂಚ್ ಹಿಟರ್ಸ್ ಇರಲಿಲ್ಲ, ಪವರ್ ಹಿಟರ್ಸ್ ಇರಲಿಲ್ಲ, ಬೌಲಿಂಗ್ ಡೆಪ್ತ್ ಇರಲಿಲ್ಲ. ಈ ಟೀಮ್ ಒಳಗೆ ಎಲ್ಲ ಇತ್ತು. ಅದಕ್ಕೆ ನಾನು ಹೇಳಿದ್ನಲ್ಲ, ಫಸ್ಟ್ ಡೇನೇ ನಾನು ಹೇಳಿದ್ದೆ ಈ ಟೀಮ್ ಗೆದ್ದೇ ಗೆಲ್ಲತ್ತೆ ಅಂದ್ಬಿಟ್ಟು. ದೇವ್ರದಿಂದ ಗೆದ್ದಿದ್ದಾರೆ, ನಮಗೊಂಥರ ಹೆಮ್ಮೆ, ಏನೋ ಒಂದು ಪ್ರೆಡಿಕ್ಷನ್ ಮಾಡಿದ್ವಿ ಅಂದ್ಬಿಟ್ಟು. ಬಟ್ ನಾನು ಯಾವತ್ತೂ ಒಂದು ಮಾಡ್ಬೇಕಂದ್ರೆ, ಒಂದು ನಾನು ಕ್ರಿಕೆಟ್ ಬರೀಬೇಕಾದ್ರೂ ಅಷ್ಟೇ, ನಿಮ್ಮ ಜೊತೆ ಮಾತಾಡಬೇಕು, ನಾನು ದೇವ್ರಿಗೆ ಬೇಡ್ಕೋತೀನಿ, ನನಗೆ ಕರೆಕ್ಟು ಏನು ಮಾತಾಡಬೇಕು, ಏನು ಆಗ್ಬೋದು ಅಂತ ಹೇಳಿದಾಗ ನಮ್ಗೆ ಅದು ಶಕ್ತಿ ಬರುತ್ತೆ. ನಾನು ಎಷ್ಟೋ ವರ್ಷಗಳನ್ನು ನೋಡಿದ್ದೀನಿ. ನಾನು ಡೆಕ್ಕನ್ ಇರ್ಬೇಕಾರೆ, ಇಂಟರ್ನ್ಯಾಷನಲ್ ಮ್ಯಾಚಸ್ ಬರೀಬೇಕಾರೆ, ನಾನು ಯಾವತ್ತು ದೇವರು ಸುತ್ಕೊಂಡು ಬರಿತಿದ್ನೋ ಆ ಫ್ಲೋನೇ ಬೇರೆ ಇರ್ತಿತ್ತು. ಆಮೇಲೆ ನಾನು ಏನಾದ್ರು ಡೆಪ್ತ್ ಒಳಗೆ ಮಾತಾಡ್ಬೇಕಂದ್ರೆ ನಿಜಾನೇ ಆಗತ್ತೆ. ಎಷ್ಟೋ ಟೈಮು ನಾನು ನೋಡಿದ್ದೀನಿ. ಸೊ ಹೇಳ್ಬೇಕಂದ್ರೆ ನನಗೆ ಖುಷಿ ಆಗೋದಂದರೆ ದೇವ್ರ ದಯಿಂದ ಇದೊಂದು ನನಗೆ ಸ್ನ್ಯಾಕ್ ಇದೆ. ಯಾಕಂದರೆ ನಾನು ಕ್ರಿಕೆಟ್ ರೈಟರ್ ಆಗಿ 95% ಟೈಮ್ಸು ಕರೆಕ್ಟಾಗಿ ಮಾತಾಡಿದ್ದೀನಿ. ಬರೀಬೇಕಾದ್ರೂ ನನಗೆ ಬೇರೆ ಜರ್ನಲಿಸ್ಟ್ ಕೇಳೋರು, ಇವತ್ತು ಮ್ಯಾಚ್ ಏನಾಗತ್ತೆ ಅಂದ್ಬಿಟ್ಟು, ಒನ್ ಡೇ ಇಂಟರ್ನ್ಯಾಷನಲ್ಸ್. ಕೆಲವರು ಬೆಟ್ಟಿಂಗ್ ಮಾಡೋರು. ಸೊ ನನ್ನ ಹತ್ರ ಬರೋರು, ಬಂದು ಏನಾಗ್ಬೋದು ಮ್ಯಾಚ್ ಅಂದ್ಬಿಟ್ಟು ನಾನೆಲ್ಲ ಅಸಸ್ಸು, ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಅರ್ಥ ಮಾಡ್ಕೋತಿದ್ದು, ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅಂದ್ಬಿಟ್ಟು. ಸೊ ಹೇಳಿದಾಗೆಲ್ಲ ಅವ್ರಿಗೆ ಹೇಳೋರು, ಸೊ ಈಗ ಹೇಳಬೇಕೇ ಇಲ್ಲ, ಬಟ್ ಈ ಥರ ಆಗೋದು ಎಲ್ಲೋ ನಮ್ಮ ಕಡೆಯಿಂದ ನಾವು ಒಂದು ಕ್ರಿಕೆಟ್ಗೆ ಒಳ್ಳೇದಾಗುತ್ತೆ. ನಾನು ಇವತ್ತು RCB ಫ್ಯಾನ್ಸ್ಗೆ ಒಂದೇ ಒಂದು ಕೇಳಬೇಕು, ನಿಮ್ಮ ಚಾನಲ್ ಮೂಲಕದಿಂದ, ನೀವು ಒಂದು ಕ್ಲಬ್ ಟೀಮಿಗೆ ಇಷ್ಟು ಬೆಂಬಲ ಕೊಟ್ಟಿದ್ದೀರಿ, ಇಷ್ಟು ಸಾಥ್ ಕೊಟ್ಟಿದ್ದೀರಾ, ಏನು ಶಕ್ತಿ, ನಿಮ್ಮ ಶಕ್ತಿಯಿಂದ ಈ ಟೀಮು ಇಷ್ಟು ಮುಂದಕ್ಕೆ ಬಂದು ಗೆದ್ದಿರೋದು, ಇವತ್ತು ಗೆದ್ದು ಸೆಲೆಬ್ರೇಟ್ ಮಾಡ್ತಿದ್ದೀರಾ. ನೀವುಗಳು ನಮ್ಮ ಕರ್ನಾಟಕ ಕ್ರಿಕೆಟ್ ಹೇಗೆ ಆಗ್ಬಿಟ್ಟಿದೆ ಅಂದರೆ ಚಿತ್ರಣ ಆಗ್ಬಿಟ್ಟಿದೆ.
ಇವತ್ತು ದುಡ್ಡು ಕೊಟ್ಟು ಕ್ರಿಕೆಟ್ ಆಡಕ್ಕೆ ಬಂದಿದೆ, ಆ ಸ್ಥಿತಿ ಬಂದಿದೆ. ನಮ್ಮ ಕರ್ನಾಟಕದಲ್ಲಿರೋ ಟ್ಯಾಲೆಂಟು ಎಲ್ಲೂ ಇಲ್ಲ. ನಮ್ಮ ಹುಡುಗರಿಗೆ ಯಾರು ಸಾಥ್ ಕೊಡಲ್ಲ. ಈಗ ಈ ವ್ಯಾಪಾರ ಆಗ್ಬಿಟ್ಟಿದೆ, ಮಾರಾಟ ಟೀಮ್. ಸೊ ಈಗ ನಾನು ಈ ಕ್ರಿಕೆಟ್ ಫ್ಯಾನ್ಸ್ಗಳ ಕೇಳೋದು, ಇಷ್ಟೆಲ್ಲ ನೀವು RCB ಮಾಡ್ತೀರಲ್ಲ, ನಮ್ಮ ಕರ್ನಾಟಕ ಕ್ರಿಕೆಟ್ಗೂ ಬಂದು ಸ್ವಲ್ಪ ಬಲ ಕೊಡಿ. ನಮ್ಮ ಕರ್ನಾಟಕ ಕ್ರಿಕೆಟು ಬಿದ್ದೋಗ್ಬಿಟ್ಟಿದೆ. ಹೌದು, ಈ ದುಡ್ಡು ರಾಶಿ ಆಗಿ ಬೇರೆ ಇದಾಗ್ಬಿಟ್ಟಿದೆ. ಎಲ್ಲ ಸಾಥ್ ಕೊಟ್ಟರೆ ನಮ್ಮ ಕರ್ನಾಟಕದಿಂದನೇ RCB ಟೀಮ್ಗಳಿಗೆ 7-8 ಜನ ಇರ್ಬೋದು. ಎಲ್ಲರೂ ಈಗ ಯೋಚಿಸ್ಬೇಕು. ಯಾಕಂದ್ರೆ ನೋಡಿ, ನಮ್ದ್ರೊಳಗೆ ಹೇಳ್ಬೇಕಂದ್ರೆ ಎಂತೆಂಥ ಪ್ಲೇಯರ್ಸ್ ಬಂದಿದ್ದಾರೆ. GR ವಿಶ್ವನಾಥ್ ತಗೊಳ್ಳಿ, ಎರಪಾಳಿ ಪ್ರಸನ್ನ ತಗೊಳ್ಳಿ, ಚಂದ್ರಶೇಖರ್, ಕಿರ್ಮಾಣಿ, ಹೇಳ್ಕೊಂಡು ಹೋಗಿದ್ರೆ ಅಷ್ಟು ಹೆಸರುಗಳು. ಕುಂಬ್ಳೆ ಇರಲಿ, ಡ್ರಾವಿಡ್ ಇರಲಿ, ವೆಂಕಟೇಶ್ ಪ್ರಸಾದ್, ಜಾವಗಲ್ ಹೇಳ್ತಾ ಇರ್ಬೋದು. ಅಂತ ನಮ್ಗೆ ಇದ್ದಿದ್ದು ಇವತ್ತು ನಮ್ಗೆ ಯಾರಿದ್ದಾರೆ? ಹೌದು, ಒಂದು KL ರಾಹುಲ್, ಪಡಿಕಲ್ ಬರ್ತಾರೆ ಹೋಗ್ತಾರೆ, ಮಯಾಂಕ್ ಅಗರ್ವಾಲ್ನ ತುಳಿದ್ಬಿಟ್ರು, KL ರಾಹುಲ್ನ ತುಳಿತಿದ್ದಾರೆ. ಸೊ ಇಲ್ವೇ ಇಲ್ಲ. ಯಾಕಂದ್ರೆ ನಮ್ಗಿರೋ ಟ್ಯಾಲೆಂಟ್ ನಾವು ತುಳಿದ್ಬಿಟ್ಟಿದ್ದೀವಿ. ನಾನು ಇವತ್ತು RCB ಫ್ಯಾನ್ಸ್ ಕೇಳ್ತೀನಿ, RCBiansಗೆ ದಯವಿಟ್ಟು ನಿಮ್ಮ ಬಲ ನಮ್ಮ ಕರ್ನಾಟಕ ಕ್ರಿಕೆಟ್ ಕೊಡಿ. ಕರ್ನಾಟಕ ಕ್ರಿಕೆಟ್ನ ಯಾರು ಒಂದು 10 ವರ್ಷ ಮುಟ್ಟಲ್ಲ. ಆ ಬಲದಿಂದ ಈ RCB ಟೀಮ್ 7 ಜನ ಬಂದರೆ ನಾವು ಇನ್ನೊಂದು 10-20 ಇಯರ್ಸ್ ವಿ ವಿಲ್ ಬಿ ಚಾಂಪಿಯನ್ಸ್. ಅಷ್ಟು ಸ್ಟ್ರೆಂತ್ ಇದೆ. ನಾನು ಕೇಳ್ಕೊಳ್ಳೋದಷ್ಟೇ. ಬಟ್ ಏನಂದರೆ ನಾವು ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡಬೇಕಂದ್ರೆ ವಿ ಶುಡ್ ಡಾನ್ಸ್. ಅವ್ರ ಮೆರವಣಿಗೆ ಒಂದೊಂದು ಹೆಜ್ಜೆಗೂ ನಾವು ಡಾನ್ಸ್ ಮಾಡ್ಕೊಂಬರ್ಬೇಕು. ಯಾಕಂದರೆ ಎಲ್ಲ ನೋವು ಇದನ್ನು ಇಟ್ಕೊಂಡು ಕಾಯ್ತಿದ್ರಲ್ಲ. ಸೊ ನಾ ಹೇಳೋದು ವಿ ಶುಡ್ ಸೆಲೆಬ್ರೇಟ್. ಆ್ಯಂಡ್ ದರ್ ಇಸ್ ನೋ ವೇ 3 ಗಂಟೆ ತನಕ ಇದ್ದು ಡಾನ್ಸ್ ಆಡಿದ್ದಾರೆ. ಇನ್ನು ಇದು ಎಂಟೈರ್ ವೀಕ್ ನೀವು ಈಗಾಗಲೇ ಹೇಳ್ತಿದ್ರಿ, ಇದು ಒಂದು ವಾರ ನಮ್ಮ ನಡೀಲಿ, ಒಂದು ಫೆಸ್ಟಿವಲ್ ನಡೀಲಿ. ನಮಗೆಲ್ಲ ನೋವಿದೆ, ಏನೇನೋ ನಡೀತಿದೆ. ಒಂದು ಕಡೆ ಕಾಡು ಕಡಿತಾರೆ, ಒಂದು ಕಡೆ ಪಾಲಿಟಿಕ್ಸ್ ಅಂತಾರೆ. ಇದೆಲ್ಲ ನೋಡಿದಾಗ ಜನಕ್ಕೆಲ್ಲ ನೋವಿದೆ. ಇದು ಸೆಲೆಬ್ರೇಷನ್, ಅದನ್ನ ಎಂಜಾಯ್ ಮಾಡಕ್ಕೆ ಬಿಡಿ. ಲೆಟ್ ಪೀಪಲ್ ಎಂಜಾಯ್. ಬಟ್ ಜನನೂ ಅಷ್ಟೇ ಇರಬೇಕು, ಎಷ್ಟು ಮಟ್ಟಕ್ಕೆ ಮಾಡಬೇಕು, ತೀರಾ ಮಾಡಬಾರ್ದು. ನಮ್ಮ ನಿಜ. ಎಸ್ ಸರ್, ಈ ಸಲ ನಮ್ಮ ಟೀಮ್ ಕಟ್ಟಿದ್ದು ಸ್ಟಾರ್ಟಿಂಗೇ ನೀವು ಹೇಳ್ತಾ ಇದ್ರಿ, ಸಾಕಷ್ಟು ಜನ ಕೂಡ ಈ ಸಲ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿದೆ, ನಾವು ಗೆಲ್ತೀವಿ ಅಂತ. ಯಾಕಂದರೆ ಎಲ್ಲ ಆಲ್ರೌಂಡರ್ಸ್ ನಮ್ಮ ಟೀಮಲ್ಲಿ ಇರೋದು. ಈ ಸಲ ಬೌಲರ್ಸ್ ಇರಬಹುದು, ಬ್ಯಾಟಿಂಗ್. ನನ್ನ ಪ್ರಕಾರ ಪ್ರತಿ ಸಲ ಬ್ಯಾಟಿಂಗೇ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ವಿ, ಬೌಲಿಂಗ್ ಕಡೆ ಗಮನ ಹರಿಸ್ತಾ ಇರಲಿಲ್ಲ. ಬಟ್ ಈ ಸಲ ಹಂಗಾಗಲಿಲ್ಲ. ಆ್ಯಂಡ್ ಸ್ಟಾರ್ ಪ್ಲೇಯರ್ ಕಡೆನೂ ನಾವು ಗಮನ ಕೊಡಲಿಲ್ಲ. ಸೊ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಗ್ಗಟ್ಟಿನಲ್ಲಿ ನಾವು ಗೆದ್ದಿರೋದು. ಸೊ ನಮ್ಮ ಬೌಲಿಂಗ್ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅಲ್ಲ, ಮುಂಚೆಲ್ಲ ನಮಗೆ ಡೆಪ್ತ್ ಇರಲಿಲ್ಲ ಬೌಲಿಂಗ್ ಒಳಗೆ, ಎಸ್ಪೆಷಲಿ ಡೆತ್ ಓವರ್ಸ್. ಈ ಜಾಶ್ ಹೇಜಲ್ವುಡ್ ಫ್ಯಾಂಟಾಸ್ಟಿಕ್ ಪಿಕ್, ಭುವನೇಶ್ವರ್, ಯಶ್ ದಯಾಲ್ ಯಂಗ್ಸ್ಟರ್, ಅವ್ರನ್ನ ಇಟ್ಕೊಂಡ್ರು. ಯಾಕಂದರೆ ಸ್ಪಿನ್ನರ್ಸ್ ಹಾಕೋಕ್ಕಾಗಲ್ಲ ಡೆತ್ ಓವರ್ಸ್ ಅವ್ರಿಗೆ. ಅವ್ರನ್ನ ಇಟ್ಕೊಂಡು ಅವ್ರನ್ನ ಪಿಕ್ ಮಾಡಿದೆ ಕರೆಕ್ಟು. ಕೃಣಾಲ್ ಪಾಂಡ್ಯ ನಿನ್ನೆ ತೋರಿಸಿದ್ರು ಕೃಣಾಲ್ ಏನು ಕೆಪಾಸಿಟಿ ಇದೆ ಅಂದ್ಬಿಟ್ಟು. ಆಮೇಲೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಇದು ಬ್ಯೂಟಿ ಆಫ್ ದಿಸ್ ಟೀಮ್ ಅಂದರೆ, ಇದು ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್. ಒಬ್ಬ ಪ್ಲೇಯರ್ ಇರ್ಬೋದು, ಒಂದು ವಿರಾಟ್ ಕೊಹ್ಲಿ ಇರ್ಬೋದು. ವಿರಾಟ್ ಕೊಹ್ಲಿ ಅಷ್ಟೇ ಮಾಡೋಕ್ಕಾಗತ್ತೆ. ವಿರಾಟ್ ಕೊಹ್ಲಿ ಜೊತೆಗೆ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ತೋರಿಸ್ಬಿಟ್ಟು. ಸೊ ಈ ಟೀಮ್ ಒಳಗೆ ಏನು ಬಲ ಇತ್ತಂದರೆ ಎವ್ರಿಬಡಿ ಕಾಂಟ್ರಿಬ್ಯೂಟ್. ಇವಾಗ ನೀವು ಫೇಲಿಯರ್ ಆದರೆ ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ, ನಾನು ಫೇಲಿಯರ್ ಆದರೆ ಇನ್ನೊಬ್ಬರು ಮಾಡ್ತಿದ್ದಾರೆ. ಆ ಧೈರ್ಯ ಐತಿ ಈ ಟೀಮ್ ಒಳಗೆ. ಆಮೇಲೆ ಈ ಕಲ್ಚರೇ ಚೇಂಜ್ ಆಗಿದೆ ಇದು. ಹೌದು. ಸೊ ನೋಡ್ತಾ ಇದ್ದೀವಿ, ಈ ಆ್ಯಂಡಿ ಫ್ಲವರ್ ಬಂದು, ಈ ದಿನೇಶ್ ಕಾರ್ತಿಕ್ ಬಂದು ಈ ಟೀಮಿಗೆ ಒಂದು ಬಿಲೀಫ್ ಕೊಟ್ಟಿದ್ದಾರೆ. ನಾವು ಮರಿಬಾರ್ದು. ಆ್ಯಂಡಿ ಫ್ಲವರು ಜಿಂಬಾಬ್ವೆ, ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟರ್ಸ್ ಫ್ರಮ್ ಜಿಂಬಾಬ್ವೆ, ಔಟ್ಸ್ಟ್ಯಾಂಡಿಂಗ್ ಕೋಚ್. ಇಂಗ್ಲೆಂಡ್ ಕ್ರಿಕೆಟ್ ಚಿತ್ರಣ ಆಗಿತ್ತು, ಅದನ್ನ ಬದುಕಿಸಿದೆ ಅವರು. ಇವತ್ತೇನೋ ಹಾರಾಡ್ತಿದ್ದಾರೆ. ಅವರು ಆ ಲೆವೆಲಿಂದ ತಂದ್ಕೊಂಬಂದಿದ್ದು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಒಂದು ಕಲ್ಚರ್ ತಂದಿದ್ದಾರೆ. ದಿನೇಶ್ ಕಾರ್ತಿಕ್ ಅಂತೂ ಈಸ್ ಓವರ್ ಎಕ್ಸಿಬಿರೆಂಟ್ ಅಂತ ಅಷ್ಟು ಕಾನ್ಫಿಡೆನ್ಸ್ ಇದೆ. ಜನಕ್ಕೆ ಬಿಲೀವ್ ಮಾಡ್ತಾರೆ, ನಿನ್ನ ಕೆಪಾಸಿಟಿ ಇದೆ, ನೀನೇನು ಇಷ್ಟೇ ಆಡೋದು, ಇನ್ನೂ ಆಡ್ಬೋದು ಅಂದ್ಬಿಟ್ಟು. ಜಿತೇಶ್ ಶರ್ಮಾ ಮಾತಾಡ್ತಿದ್ದಾರೆ, ನನಗೆ ದಿನೇಶ್ ಕಾರ್ತಿಕ್ ಮೇಡ್ ಮಿ ಬಿಲೀವ್ ಅಂದ್ಬಿಟ್ಟು. ಆ ಬಿಲೀಫ್ ಬರುತ್ತಲ್ಲ, ಆ ಸಾಥ್ ಕೊಡ್ತೀರಲ್ಲ ಪ್ಲೇಯರ್ಗೆ, ನಾನು ಇದ್ದೀನಿ ನೀನು ಆಡು ಅಂದ್ಬಿಟ್ಟು. ಅದು ಕಲ್ಚರ್ ಇಸ್ ಚೇಂಜ್ಡ್ ಇಯರ್. ಮುಂಚೆ ಥರ ಬೇರೆ ಸ್ಟಾರ್ ಅಂತಿತ್ತಲ್ಲ, ಆ ಸ್ಟಾರ್ಡಮ್ ಹೊಟ್ಟೋಯ್ತು. ಯು ಅಂಡರ್ಸ್ಟುಡ್ ದಿಸ್ ಅ ಟೀಮ್ ಗೇಮ್. ಈಗ ಹೇಗಂದರೆ ನಮ್ಮ ಟೀಮು ವಿರಾಟ್ ಇಲ್ದೋರೆ ಭಾಳ ಕಷ್ಟ ಆಗತ್ತೆ, ನಾವು ನಿಜ ಹೇಳಬೇಕು. ಆಮೇಲೆ ವಿರಾತು ಎಷ್ಟು ಕಾಲ್ ಇಟ್ ಎ ಡೇ ಸಮ್ ಟೈಮ್ ಆಡ್ತಾನೆ ಇರಕ್ಕೆ, ಅವ್ರದ್ದು ಲೈಫ್ ಇದೆ. ಈಸ್ ಗಾಟ್ 2 young children. ಆಲ್ರೆಡಿ ಈಸ್ ಡಿಸೈಡೆಡ್ T20 ಆಡಲ್ಲ ಅಂದ್ಬಿಟ್ಟು ಟೆಸ್ಟ್ ಕ್ರಿಕೆಟಿಂದ ಆಚೆ ಬಂದವ್ರೆ. ಈಗ ಅವ್ರು ಒನ್ ಡೇ ಕ್ರಿಕೆಟ್ ಒಳಗಿದ್ದಾರೆ. ನೆಕ್ಸ್ಟ್ ಇಯರ್ ತನಕ ಅಷ್ಟು ಕಾಯಕ್ಕಾಗಲ್ಲ. ಇದು ಸ್ಪೇಸ್ ಔಟ್ ಆಗಿ ಅವ್ರು ಲೆಟ್ ಹಿಮ್ ಸ್ಟಾರ್ಟ್ ಎಂಜಾಯಿಂಗ್ ದ ಲೈಫ್. ಯಾಕಂದರೆ ಕ್ರಿಕೆಟ್ಗೆ ಲೈಫೇ ಕೊಟ್ಟಿದ್ದಾರೆ ಅವರು. ಇಂಡಿಯನ್ ಕ್ರಿಕೆಟ್ಗೆಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅವರು ವ್ಯಾಲ್ಯೂ ಕೊಟ್ಟರು.
ಹೇಗೆ ನಮ್ಮ ಸಚಿನ್ ತೆಂಡೂಲ್ಕರ್ ಒಂದು ಹೆರ ಇದ್ದರು, ಅವ್ರ ಲೆವೆಲೇ ಬೇರೆ ಬಿಡಿ, ವಿರಾಟ್ ಡಸನ್ ಕಂಪೇರ್ ಟು ಸಚಿನ್ ನಿಜ ಹೇಳ್ಬೇಕಂದ್ರೆ. ಬಟ್ ವಿರಾಟ್ ಅವ್ರ ವ್ಯಾಲ್ಯೂ ತಂದು ಕ್ರಿಕೆಟ್ಗೆ ಒಂದು ಇದು ಕೊಟ್ಟಿದ್ದಾರೆ. ಈಗ ಈಸ್ ಆನ್ ದ ವೇ ಔಟ್. ಸೊ ನಾವು ಅವ್ರಿಗೆ ಒಂದು ಕೊಡೋಣ, ಇಷ್ಟೆಲ್ಲ ನೀವು ಪರ್ಫಾರ್ಮ್ ಮಾಡಿದ್ವಿ, ವಿ ಗಿವ್ ಹಿಮ್ ಫ್ರೀಡಮ್, ಲೆಟ್ ಹಿಮ್ ಗೋ ಅಂಡ್ ಸೆಟಲ್, ಎಂಜಾಯ್ ಲೈಫ್. ಯಾಕಂದ್ರೆ ನಾವು ನೋಡಬೇಕು, ವಿರಾಟ್ 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 ಅಂತಿದ್ವಿ, ಬಟ್ ವಿರಾಟ್ಗೂ ಲೈಫ್ ಇದೆ, 2 ಮಕ್ಕಳಿದ್ದಾರೆ, ಯಂಗ್. ಸೊ ಇಟ್ ಇಸ್ ಹಿಸ್ ಡ್ಯೂಟಿ ನೌ ಟು ಟೇಕ್ ಕೇರ್ ಆಫ್ ದಮ್. ಸೊ ವಿ ಶುಡ್ ಸೆಲೆಬ್ರೇಟ್ ವಿರಾಟ್ ಇನ್ ಎವ್ರಿ ವೇ ಪಾಸಿಬಲ್ ಇನ್ ದಿಸ್ ಕಮಿಂಗ್ ವೀಕ್. ಆ್ಯಂಡ್ ವೆನ್ ಹಿ ಗೋಸ್ ಆಲ್ಸೋ, ವೆನ್ ಹಿ ಲೀವ್ಸ್, ಲೆಟ್ ಹಿಮ್ ಎಂಜಾಯ್ ಲೈಫ್ ಅಹೆಡ್. ಯಾಕಂದರೆ ಆ ಪ್ರೈವಸಿ ನಿಮಗೆ ಎಲ್ಲೂ ಸಿಕ್ಕಲ್ಲ. ಈಗ ನಮ್ಮ ಕ್ರಿಕೆಟರ್ಸ್ ಇಲ್ಲಿದ್ದೀವಲ್ಲ, ಯಾರೋ ಕ್ರಿಕೆಟರ್ ಹೋದರೆ 1000 ಜನ ತುಂಬ್ಕೊಂಡ್ಬಿಡ್ತಾರೆ. ನೀವು ಅದೇ ಅಬ್ರಾಡ್ಗೆ ಹೋದ್ರೆ ಅಲ್ಲಿ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ಗೆ. ನಾವು ನೋಡಿದ್ವಿ ಟೂರ್ಸ್, ಸೌತ್ ಆಫ್ರಿಕಾ ಇರಲಿ, ನ್ಯೂಜಿಲ್ಯಾಂಡ್ ಇರಲಿ, ಇಂಗ್ಲೆಂಡ್ ಇರಲಿ, ಮತ್ತು ಆಸ್ಟ್ರೇಲಿಯಾ ಇರಲಿ, ಆ ಪ್ಲೇಯರ್ಸ್ಗೆ ಪ್ರೈವಸಿ ಇರುತ್ತೆ. ಅದು ಅಲ್ಲಿ ಸಿಕ್ಕತ್ತೆ ಅವ್ರಿಗೆ, ಪೀಸ್ ಆಫ್ ಮೈಂಡ್ ಇರುತ್ತೆ, ಆ ಪ್ರೆಷರ್ ಇರಲ್ಲ. ಇಲ್ಲಿ ವಿರಾಟ್ ಆಚೆ ಬಂದರೆ ಅವ್ರಿಗೆ ಉಸಿರಾಡಕ್ಕೆ ಬಿಡಲ್ಲ. ಸೊ ಲೆಟ್ ಹಿಮ್ ಆಲ್ಸೋ ಎಂಜಾಯ್. ಆಮೇಲೆ ಬಂದು ತಿರ್ಗಾ ಲೆಟ್ ಹಿಮ್ ಸೆಲೆಬ್ರೇಟ್ ವಾಟ್ ಹಿ ವಾಂಟ್ಸ್ ಟು ಡೂ ನೆಕ್ಸ್ಟ್ 2-3 ಇಯರ್ಸಿಂದ ಬಂದು ಏನು ಮಾಡ್ತಾರೆ ಅಂದ್ಬಿಟ್ಟು. ಸೊ ವಿ ಶುಡ್ ಸೇ ಥ್ಯಾಂಕ್ ಯು ಟು ವಿರಾಟ್. ಆ ಬಿಲೀಫ್, RCBಗೆ ಬಿಲೀಫ್ ಕೊಟ್ಟಿರೋದೆ ಅವರು. ಆಮೇಲೆ RCBಗೆ ವಿದೌಟ್ ವಿರಾಟ್ ಆ ಜೀವ ಹೊಟ್ಟೋಯ್ತು, ಆ ಸ್ಪಿರಿಟ್ ಇರಲ್ಲ. ಆ ವಿರಾಟ್ ಒಂದು ಜಸ್ಟ್ ನಾಟ್ ಅ ಬ್ಯಾಟ್ಸ್ಮನ್, ಹ್ಯೂಮನ್ ಬೀಯಿಂಗು, ಈಸ್ ಫೀಲ್ಡಿಂಗ್. ಈಗ 50 ರನ್ ಹೊಡೆದಿದ್ರು, ಒಂದು 20 ರನ್ ತಡೀತಾರೆ. ಸೊ 50 + 20 70 ರನ್ಸ್ ಕಾಂಟ್ರಿಬ್ಯೂಷನ್. ಅದನ್ನು ನಾವು ಅಲ್ಲಿ ತೊಗೋಬೇಕು. ಇನ್ಯಾರ ಬರ್ತಾರ ಆ ಥರ ಕಾಂಟ್ರಿಬ್ಯೂಷನ್ ಮಾಡೋರು? ಈಗ ವಿರಾಟ್ ಇದ್ರೇ RCBಗೂ ಎಂಡೋರ್ಸ್ಮೆಂಟ್ಸ್ ಬರೋದು. ವಿರಾಟ್ದೇ ಒಂದು ಬ್ರ್ಯಾಂಡ್. ಹೌದು ಆಯಿತಾ? ಅವ್ರನ್ನ ಚೇಸ್ ಮಾಡಿ ಬ್ರ್ಯಾಂಡ್ ಬಂದಾಗ ಇದು RCBಗೆ ಹೋಗುತ್ತೆ. ಅವ್ರವ್ರಿಗೆ ಏನು ಇದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ಬೇರೆ. ಬಟ್ ವಿದೌಟ್ ವಿರಾಟ್ ಇಟ್ ಈಸ್ ಅ ಡಿಫ್ರೆಂಟ್ RCB. ವೆದರ್ ಇದೇ ಥರ ಫಾಲೋಯಿಂಗ್ ಇರುತ್ತಾ, ಅದು ಕ್ವಶನ್ ಬಂದೇ ಬರುತ್ತೆ. ನಾವು ಸಚಿನ್ ಏರ ನೋಡಿದ್ವಿ, ಸಚಿನ್ ಹೋಗಿದ ಮೇಲೆ ಹೇಗೆ ಅಂದ್ಬಿಟ್ಟು. ಬಟ್ ಫಾರ್ಚುನೇಟ್ಲಿ ಏನಾಯ್ತು ಅಂದರೆ ದೇರ್ ಆರ್ ಕ್ರಿಕೆಟರ್ಸ್ ಕಮಿಂಗ್ ಅಪ್. ಈಗಲೂ ಇಂಡಿಯನ್ ಕ್ರಿಕೆಟ್ ಜನ ಬರ್ತಿದ್ದಾರೆ. ಅದೇ ಥರ ನಾವು ಹೇಳೋದಂದರೆ ಇಡೀ ನಮ್ಮ ಕರ್ನಾಟಕ ಕ್ರಿಕೆಟ್ ಅಲ್ಲ, ಇಂಡಿಯನ್ ಕ್ರಿಕೆಟ್ ಒಳಗೆ ಗ್ರಾಸ್ ರೂಟ್ಸ್ ಲೆವೆಲ್ನ ಕ್ಲೀನ್ ಮಾಡ್ಕೊಂಬಂದರೆ ನಮ್ಮನ್ನ ಯಾರು 40 ವರ್ಷ ಬೀಟ್ ಮಾಡೋಕ್ಕಾಗಲ್ಲ ಇಂಡಿಯನ್ ಟೀಮ್ನ, ಅಷ್ಟು ಟ್ಯಾಲೆಂಟ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಮಾರ್ಕೆಟ್ ಆಗ್ಬಿಟ್ಟಿದೆ. ನೀವು ಒಳ್ಳೆ ಪ್ಲೇಯರು, ನಾನು 0, ನಿಮ್ಮ ಜಾಗ ನಾನು ತೊಗೋತೀನಿ ದುಡ್ಡು ಕೊಟ್ಟು, ಆ ಲೆವೆಲ್ಗೆ ಬಂದಿದೆ. ಅದು ನಮ್ಮ ಕರ್ನಾಟಕದಲ್ಲಂತೂ ಎಲ್ಲ ಕಡೆ ನಡೀತಿದೆ. ಬಟ್ ಕರ್ನಾಟಕದಲ್ಲಿ ಇದು ನಡೀಬಾರ್ದು. ನಾವೆಲ್ಲ ಒಂದು ಹೋದ್ ತೊಗೊಂಡು ಕರ್ನಾಟಕ ಕ್ರಿಕೆಟ್ ಒಂದು ಬಲ ಕೊಡಬೇಕು, ಅದನ್ನು ದಾರಿಗೆ ತರಬೇಕು. ಅದು ಮಾಡಿಬಿಟ್ರೆ ವಿ ವಿಲ್ ಬಿ ಅನ್ಸ್ಟಾಪಬಲ್. ಈವನ್ ಕರ್ನಾಟಕ ಕ್ರಿಕೆಟ್ ಇರಲಿ, ನಮ್ಮ RCB ಇರಲಿ, ಫ್ರಮ್ ಅಲ್ಲಿಂದ ಪ್ಲೇಯರ್ಸ್ ಬರೋಕ್ಕೂ ಎಲ್ಲೋ ಬೇರೆ ಲೆವೆಲ್ಸ್ ಇರುತ್ತೆ. ಬಟ್ ಎಲ್ಲರೂ ಸೇರಬೇಕು, ಎಂದು ಇಬ್ಬರು ಮಾಡೋಕ್ಕಾಗಲ್ಲ. ಎಸ್, ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ಸರ್. RCBಯ ಯಾವುದೇ ಮೆರವಣಿಗೆ ಇರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಇಲ್ಲಿ ಆಟಗಾರರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ. ಗವರ್ನರ್ ಮತ್ತು CM ರಿಂದ RCB ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅದಾದ ಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಇರುತ್ತೆ. ಯಾವುದೇ ಮೆರವಣಿಗೆ ಇರೋದಿಲ್ಲ. ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ KSCA ಕಾರ್ಯದರ್ಶಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಪೊಲೀಸರ ಜೊತೆ ಶ್ರೀಧರ್ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೇವಲ 30,000 ಜನರಿಗೆ ಮಾತ್ರ ಒಳಗಡೆ ಕೂರೋದಕ್ಕೆ ಅವಕಾಶ ಇರೋದು. ಅಲ್ಲಷ್ಟೇ ಕಾರ್ಯಕ್ರಮ ನಡೆಯುತ್ತೆ, ಯಾವುದೇ ಮೆರವಣಿಗೆ ಇರೋದಿಲ್ಲ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಮಾಡಲಾಗುತ್ತೆ ಆಟಗಾರರಿಗೆ. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಏನು ಹೇಳ್ತೀರಾ? ಅಲ್ಲ, ಇದು ಭಾಳ ದೊಡ್ಡ ತಪ್ಪು. ನೀವು ಸೆಕ್ಯೂರಿಟಿಗೋಸ್ಕರ ನೀವು ಒದ್ಲಾಡ್ತಿದ್ರೆ ಅಂದರೆ ದೆನ್ ವಿ ಆರ್ ಶೋಯಿಂಗ್ ದಟ್ ವಿ ಆರ್ ನಾಟ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎನಿ ಕ್ಯಾಲಮಿಟಿ. ಏನಾದ್ರು ಕ್ರೈಸಿಸ್ ಬಂದರೆ ನಾವು ಪ್ರಿಪೇರ್ಡ್ನೆಸ್ ಇಲ್ಲ ಅಂದ್ಬಿಟ್ಟು. ನಮ್ಮ ಕೆಪಾಸಿಟಿ ಇದೆ, ನಮ್ಮ ಪೊಲೀಸವ್ರ ಕೆಪಾಸಿಟಿ ಇದೆ. ಈ ಗೌರ್ಮೆಂಟ್ ಅವ್ರಿಗೆ ಸಾಥ್ ಕೊಡಬೇಕು, ಪೊಲಿಟಿಕಲ್ ವಿಲ್ ಇರಬೇಕು. ಈಗ ಈ ಸೆಲೆಬ್ರೇಷನ್ ಯಾಕೆ ನೀವು ಇದರೊಳಗೆ ವಿಧಾನಸೌಧದಲ್ಲಿ ಮಾಡಬೇಕು? ಮಾಡಬಾರ್ದಾಯ್ತು. ಸ್ಟ್ರೇಟ್ ಅವೇ ಸ್ಟೇಡಿಯಮಲ್ಲಿ ಮಾಡಲಿ. ಇವ್ರ ಮೈಲೇಜ್ ತಗೊಳಕ್ಕೆ ಇವ್ರು ಮಾಡ್ತಾರೆ, ಯಾಕೆ ಜನಕ್ಕೆ ಡಿನೈ ಮಾಡಬೇಕು? ನೀವು ಮಾತ್ರ ಮಾಡ್ಕೋಬೇಕು, ಮಾಡಿ, ಬೇಡ ಅಂತಿಲ್ಲ. ಬಟ್ ಜನಕ್ಕೆ ಯಾಕೆ ಇದ್ಕೊಂಡು ಬೇರೆ 30,000 ಜನ ನೋಡಬೇಕಾ? ಇಡೀ ನಮ್ಮ ಕರ್ನಾಟಕದ ಜನ ತಗೊಂಡ್ರೆ, ನಮ್ಮ ಬೆಂಗಳೂರವರೇ ತಗೊಳ್ಳಿ,
ನೀವು ಏನೊಂದು 2 ಲಕ್ಷ ಜನ ಇರ್ತಾರೆ ಇವತ್ತು. ಹೌದು. ಕಮ್ಮಿ ಮಾಡಿ ಯಾಕೆ ಡಿನೈ ಮಾಡ್ತೀರಾ? ಅಟ್ಲೀಸ್ಟ್ ಸ್ಟೇಡಿಯಮ್ಗೆ ಇಷ್ಟೇ ಜನ ಕೂಡೋಕ್ಕಾಗೋದು ಅಂಡರ್ಸ್ಟ್ಯಾಂಡಬಲ್. ಬಟ್ ಓಪನ್ ಏರಿಯಾಗೆ ದೂರಕ್ಕೆ ಬಂದೋಬಸ್ತ್ ಮಾಡಿ ಜನ ನಿಂತ್ಕೊಳ್ಳಿ, ನೋಡಲಿ. ಹೌದು. ಸೊ ಅದನ್ನು ಡಿನೈ ಮಾಡಬೇಡಿ, ಅದು ಭಾಳ ದೊಡ್ಡ ತಪ್ಪು. ಇಷ್ಟು ವರ್ಷ ಕಾಯ್ದು ನಮ್ಮ ಫ್ಯಾನ್ಸು ಅವ್ರಿಗೊಂದು ಖುಷಿ ರೀತಿ ಬೇಡವಾ? ನಿಜ. ಬೇರೆ ನೋವು ಇದನ್ನು ನೀವು ಸೆಲೆಬ್ರೇಷನ್ಗೂ ನೀವು ನಿಲ್ಲಿಸಿದ್ರೆ ಇವರ ಕಿಲ್ ಜಾಯ್ ಅಂತೀವಿ. ಯಾವ್ದು ಎಂಜಾಯ್ ಮಾಡೋಕೆ ಅದನ್ನ ಸಾಯಿಸೋದು ಕಿಲ್ ಜಾಯ್ ಅನ್ನೋದು. ಸೊ ಯಾಕೆ ವೈ ವಾಂಟ್ ಟು ಡಿನೈ ದೆಮ್? ಸಂಜೆ ತನಕ ಟೈಮ್ ಇದೆ. ಸೊ ಏನು ಈಗ ಮತ್ತೆ ವಿರೋಧ ವ್ಯಕ್ತ ಆದ್ಮೇಲೆ ಏನಾದರೂ ಚಾನ್ಸ್ ಕೊಟ್ಟರು ಕೊಡಬಹುದು. ಅಂಡ್ ಕೊನೆಯದಾಗಿ ಸೀಸನ್ 18 ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಸೀಸನ್ 18 ನೀವು ಕ್ರಿಕೆಟ್ ತೋರಿಸಿದ್ದಾರೆ, ಬ್ರ್ಯಾಂಡ್ ಆಫ್ ಕ್ರಿಕೆಟು. 200 ಬಿಕೇಮ್ ಅ ಪಾರ್ ಸ್ಕೋರ್. ಮುಂಚೆಲ್ಲ 160, 180 ಇದು, ಈಗ 200 and 200 ಅಬವ್ ಪಾರ್ ಸ್ಕೋರ್ ಆಗ್ಬಿಡುತ್ತೆ. ಲೆವೆಲ್ ಆಫ್ ಕ್ರಿಕೆಟ್ ಇಸ್ ಇಂಪ್ರೂವ್ಡ್, ವಿಚ್ ಇಸ್ ಗುಡ್ ಫಾರ್ ಇಂಡಿಯನ್ ಕ್ರಿಕೆಟು. ಯಾಕಂದರೆ ಬೇರೆ ಕಡೆಯಿಂದ ಬಂದು ನಮ್ಮ ಹುಡುಗರೆಲ್ಲ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ಬೇಕು. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಇಂಪ್ರೂವ್ಡ್. ದುಡ್ಡು ಅಂತೂ ಬಿಡಿ, ಅದು ಸ್ಟಾಪ್ ಇದಲ್ಲ, ಇದು ಒಂದು ಬಿಸ್ನೆಸ್. ಇದು ಲೆಟ್ಸ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ನಾಟ್ ಇಂಡಿಯನ್ ಕ್ರಿಕೆಟ್, ದಿಸ್ ಇಸ್ ನಾಟ್ ಕರ್ನಾಟಕ ಕ್ರಿಕೆಟ್. ದಿಸ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಸರ್ಟನ್ ಇಂಡಸ್ಟ್ರಿಯಲಿಸ್ಟ್. ದೇ ಆರ್ ಮೇಕಿಂಗ್ ದ ಮನಿ, ದೇ ಆರ್ ಎಂಜಾಯಿಂಗ್. ಸೊ ನಾವು ಹೇಳೋದು, ಎಸ್ ನಾವು ಕ್ರಿಕೆಟ್ ಹಸ್ ಡೆವಲಪ್ ಟು ಅನ್ ಎಕ್ಸ್ಟೆಂಟ್. ಈ ಲೆವೆಲ್ಗೆ ಕ್ರಿಕೆಟ್ ಬಂದಿದೆ ಅಂದರೆ ಆಟ್ಸ್ ಆಫ್ ಟು ಎವ್ರಿಬಡಿ, ನಾಟ್ ಜಸ್ಟ್ ದಿ ಕ್ರಿಕೆಟರ್ಸ್, ನಾಟ್ ಜಸ್ಟ್ ದಿ ಇನ್ವೆಸ್ಟರ್ಸ್. ಈ ಜನ ಫ್ಯಾನ್ಸ್ ಇಲ್ಲ ಅಂದರೆ ಕ್ರಿಕೆಟ್ ಇಲ್ಲ. ನಿಜ. ಈ ಫ್ಯಾನ್ಸಿಂದಾನೇ ಕ್ರಿಕೆಟು ಉಳ್ಕೊಂಬಂದಿರೋದು. ಇದು ಗೋಲ್ಡನ್ ಎಗ್ ಆಗ್ಬಿಟ್ಟಿದೆ. ಹೌದು. ಸೊ ಆ ಥರ ಇದ್ದಾಗ ವಿ ಆರ್ ವೆರಿ ಹ್ಯಾಪಿ. ಕ್ರಿಕೆಟ್ ಈ ಲೆವೆಲ್ಗೆ ಹೋಗಿದೆ. ಇನ್ನು ಮುಂದೆ ಇಟ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್. ಈಗ ನೋಡಿದ್ದೀವಿ, ಒಂದು ಯಂಗ್ಸ್ಟರ್ ಬಂದು 100 ಹೊಡೆದಿದ್ದಾನೆ. ಹೌದು. ಈ ಸ್ಕೋರ್ಡ್ 100. ಆಮೇಲೆ ಇನ್ನೂ ಯಂಗ್ಸ್ಟರ್ಸ್ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲಿಂದ ನೋಡ್ತಾರೆ, ದಿಟ್ ಇಸ್ ಡೆವಲಪ್ ಟು ಸರ್ಟನ್ ಎಕ್ಸ್ಟೆಂಟ್ ದಟ್ ಯಂಗ್ಸ್ಟರ್ಸ್ ಆಲ್ಸೋ ಚೇಸಿಂಗ್ ಇಟ್. ಬಟ್ ಒಂದು ನಾವು ಮರಿಬಾರ್ದು, ಈ ಕ್ರಿಕೆಟಿಂದ ಎಷ್ಟೋ ಫ್ಯಾಮಿಲಿಗಳು ಹಾಳಾಗೋಗಿದೆ. ನಾವು BCCI ಈಗಲೂ ಯೋಚಿಸ್ಬೇಕಾಗಿರುತ್ತೆ. ಆಲ್ರೆಡಿ ಇಂಡಿಯನ್ ಗೌರ್ಮೆಂಟ್ಗೆ ಸುಪ್ರೀಂ ಕೋರ್ಟೇ ಬರ್ತಿದ್ದಾರೆ, ಈ ಥರ ನೀವು ಬೆಟ್ಟಿಂಗ್ ಆ್ಯಪ್ಸ್ನ ಸ್ಟಾಪ್ ಮಾಡಿ ಅಂದ್ಬಿಟ್ಟು. ಸೊ ಈ BCCIನೂ ಒಂದು ಡಿಸಿಷನ್ ತಗೊಂಡು ಈ ಬೆಟ್ಟಿಂಗ್ ಆ್ಯಪ್ಸ್ನ ಕ್ಯಾನ್ಸಲ್ ಮಾಡಬೇಕು. ಡ್ರೀಮ್ 11, ಮೈ ಸರ್ಕಲ್ಲು, ಈಗ ಎಲ್ಲ ಆಗ್ಬಿಟ್ಟು ಜನ ಎಲ್ಲ ಬೀದಿಗೆ ಬಂದುಬಿಟ್ಟಿದ್ದಾರೆ. ಇದನ್ನು ಸ್ಟಾಪ್ ಮಾಡಿ ನಮ್ಮ ಕ್ರಿಕೆಟ್ ಬೆಳ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಯಾಕಂದರೆ ಕ್ರಿಕೆಟಿಂದ ನೀವು ಲೈಫ್ನ ಹಾಳು ಮಾಡಬೇಡಿ. ಹೌದು, ಖಂಡಿತ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಫೈನಲಿ ಕಪ್ ಗೆದ್ದಿದ್ದಾಯಿತು. ಆ್ಯಂಡ್ ಜೋಸೆಫ್ ಸರ್ ಕೂಡ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು. ಸೊ ನಮ್ಮ ಕರ್ನಾಟಕದ ಕ್ರಿಕೆಟನ್ನು ಕೂಡ ಬೆಳೆಸಿ, ಕರ್ನಾಟಕದಲ್ಲೂ ಕೂಡ ಅತ್ಯುತ್ತಮ ಆಟಗಾರರಿದ್ದಾರೆ, ಅವರನ್ನು ಕೂಡ ಆಯ್ಕೆ ಮಾಡಿ ಅಂತ. ಸೊ ಇನ್ಮೇಲೆ ಅದ್ರ ಕಡೆ ಫ್ಯಾನ್ಸ್ ಏನಿದ್ದೀವಿ ಅಲ್ಲ, RCB, ಸೊ ನಾವು ನಮ್ಮ ರಾಜ್ಯವನ್ನು ಬೆಳೆಸೋಣ, ಕ್ರಿಕೆಟನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.